ಮತ್ತೊಂದು ವಿವಾದಾತ್ಮಕ ಕಾರ್ಯಕ್ರಮಕ್ಕೆ ಮುತಾಲಿಕ್ ಮುಂದಾಗಿದ್ದಾರೆ. ಶ್ರೀರಾಮ್ ಸೇನೆಯ ಸಂಘಟನೆಯಿಂದ 1,000 ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ಕೊಡಿಸುವ ಕಾರ್ಯಕ್ರಮಕ್ಕೆ ಪ್ರಮೋದ್ ಮುತಾಲಿಕ್ ಮುಂದಾಗಿದ್ದಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರಂತೆ. 1,000 ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆಯನ್ನು ಕೊಡೋದು ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಮಹಿಳೆಯರು ತಮ್ಮ ಬ್ಯಾಗ್ನಲ್ಲಿ ತ್ರಿಶೂಲ ಇಟ್ಕೊಳ್ಳಿ, ಯಾರಿಗಾದ್ರೂ ನಿಮಗೆ ತೊಂದರೆ ಕೊಟ್ಟರೆ ಆ ತ್ರಿಶೂಲದಿಂದ ಚುಚ್ಚಿಬಿಡಿ, ಅತ್ಯಾಚಾರಿಗಳು, ಕೊಲೆ ಮಾಡೋರು, ಲವ್ ಜಿಹಾದ್ ಮಾಡೋರಿಗೆ ವಾರ್ನಿಂಗ್ ಕೊಡಿ. ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಈ ದೀಕ್ಷೆ. ಏಪ್ರಿಲ್ 18ನೇ ತಾರೀಕು ಈ ಕಾರ್ಯಕ್ರಮ ನಡೆಯುತ್ತೆ. ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಶ್ರೀರಾಮ್ ಸೇನೆ ಸಂಸ್ಥಾಪಕ ಮುತಾಲಿಕ್ ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಈ ಕುರಿತು ಪ್ರಮೋದ್ ಮುತಾಲಿಕ್ ಅವರೊಂದಿಗೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಂಘಟನೆ ಹಲವಾರು ಹೊಸ ಕಾರ್ಯಕ್ರಮಗಳನ್ನು ಹಿಂದೂ ಯುವತಿಯರ ರಕ್ಷಣೆಗಾಗಿ ಹಮ್ಮಿಕೊಂಡಿದ್ದು, ಈ ಒಂದು ವಿಚಾರ ಕುರಿತಂತೆ ನಮ್ಮೊಂದಿಗೆ ಮಾತನಾಡಲು ಶ್ರೀರಾಮ್ ಸೇನೆ ಸಂಘಟನೆ ಮುಖಂಡರಾಗಿರುವಂಥ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ಬನ್ನಿ ಈ ಒಂದು ವಿಚಾರ ಕುರಿತಂತೆ ಮಾತನಾಡ್ತಾ ಹೋಗ್ತೇನೆ. ಪ್ರಮೋಜಿ, ನ್ಯಾಯ ಹಿರೇಮಠ ಅವರ ಹತ್ಯೆಯಾಗಿ 1 ವರ್ಷ ಆಯಿತು. ಈ ಒಂದು ವರ್ಷದ ಸಂದರ್ಭ ಮತ್ತೇನು ಹೊಸ ಕಾರ್ಯಕ್ರಮಗಳು, ಏನೇನು ಹಿಂದೂ ಯುವತಿಯರಿಗಾಗಿ ಇದನ್ನು ಮಾಡ್ತಾ ಇದ್ರಿ? ನೇಹಾ ಹಿರೇಮಠ ಹತ್ಯೆಯಾಗಿ ಏಪ್ರಿಲ್ 18ಕ್ಕೆ 1 ವರ್ಷ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು 3 ತಿಂಗಳಲ್ಲಿ ಬಗೆಹರಿಸ್ತೇವೆ ಅಂತನ್ನುವಂಥವರು ನಿಮ್ಮ ನಾಲಿಗೆ ಇದೆಯೋ ಅಥವಾ ಏನು ನಾಟಕ ಇದೆಯೋ, ಬೂಟಾಟಿಕೆ ಇದೆಯೋ ಅಂತನ್ನುವಂಥದ್ದು 18ನೇ ತಾರೀಕು ನಾವು ಬಹಿರಂಗಗೊಳಿಸ್ತೀವಿ. ಮತ್ತು ನೇಹಾ ಹಿರೇಮಠ ಆ ಹುಡುಗಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ವಾರ್ಷಿಕ ಶ್ರದ್ಧಾಂಜಲಿ, ಹೋಮ ಹವನ ಮತ್ತು 1,000 ಜನ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ ಕೊಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ಇದಕ್ಕೆ ಕಾರಣ ಏನು ಅಂತಂದರೆ, ಕಾಂಗ್ರೆಸ್ ಸರ್ಕಾರ ನೀವೇನೂ ಮಾಡ್ತಾ ಇಲ್ಲ, ಬರೇ ತುಷ್ಟೀಕರಣ ಅಂತ ಹೇಳಿ ಹೊರಟಿದ್ದೀರಿ. ಹಿಂದೂಗಳನ್ನು ಕಡೆಗಣಿಸ್ತಾ ಇದೆ, ಹಿಂದೂಗಳ ಕೊಲೆ ಆಗ್ತಾ ಇದೆ, ಹಿಂದೂ ಹುಡುಗಿಯರ ಅಪಹರಣ, ರೇಪು ಎಲ್ಲ ಆಗ್ತಾ ಇದೆ. ಅದರ ಕಡೆಗೆ ಯಾವುದೇ ರೀತಿಯ ಗಮನ ಇಲ್ಲ. ಕೋರ್ಟು ಇವತ್ತು ಯಾವ ವ್ಯಕ್ತಿ ಏನು ವಿಷಯ ಅಂತನ್ನುವಂಥದ್ದು ಕೂಡ ಗಮನಿಸ್ತಾ ಇಲ್ಲ. ಇನ್ನು ಡಿಪಾರ್ಟ್ಮೆಂಟು ಕೂಡ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸರಿಯಾದ ಕ್ರಮ ತಗೊಂಡು ಅವನಿಗೆ ಅಲ್ಲೇ ಎನ್ಕೌಂಟರ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸೊ ಇದು ಯಾವುದೂ ಮಾಡದೇ ಇರುವಂಥ ಸಂದರ್ಭದಲ್ಲಿ ನಾವು ಹಿಂದೂ ಸಂಘಟಕರು ಇವತ್ತು ಹಿಂದೂ ಮಹಿಳೆಯರ ಸುರಕ್ಷತೆಗೋಸ್ಕರ ಕರ್ನಾಟಕದಲ್ಲಿ 100 ಕಡೆಗೆ ಈ ಕಾರ್ಯಕ್ರಮವನ್ನು ತಗೊಳ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಹುಬ್ಬಳ್ಳಿಯಲ್ಲಿ ಏಪ್ರಿಲ್ 18 1,000 ಹಿಂದೂ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ ಸ್ವರಕ್ಷಣೆಗೋಸ್ಕರ, ಧೈರ್ಯಗೋಸ್ಕರ ಈ ಸಮಾರಂಭ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಹಿಂದೂ ಯುವತಿಯರ ರಕ್ಷಣೆಗಾಗಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಸ್ವಾಗತ. ಆದರೆ ಯಾಕೆ ತ್ರಿಶೂಲ ದೀಕ್ಷೆ ಮಾಡೋಕ್ಕೆ ಮುಂದಾದ್ರಿ? ತ್ರಿಶೂಲವನ್ನು ಯಾಕೆ ಕೊಳ್ಳಕ್ಕೆ ಮುಂದಾದ್ರಿ? ಇದೊಂದು ಸಾಂಕೇತಿಕ ಅಷ್ಟೇ. ಇದರಿಂದೇನು ಸಾವು ನೋವು ಆಗುವಂಥದ್ದೇನಿಲ್ಲ. ಇದು ವೆಪನ್ ಕಾಯ್ದೆಯೂ ಕೂಡ ಲಾಗೂ ಆಗಲ್ಲ. ನಮ್ಮದು 5 ಇಂಚಿಂದ ಇದಿದೆ ಇದು. ಸೊ ಹೀಗಾಗಿ ಇದೊಂದು ಅವ್ರಿಗೊಂದು ಧೈರ್ಯ ಕೊಡೋಗೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ನಾಗರಿಕರಿಗೆ ಗನ್ನಿನ ಟ್ರೈನಿಂಗ್ ಕೊಡ್ತಾರೆ. ಅವರಿಗೆ ಸಾಮಾನ್ಯವಾಗಿ ಒಂದು ಧೈರ್ಯ ತುಂಬೋಗೋಸ್ಕರ ಕೊಡ್ತಾರೆ. ಹಾಗೆ ಅದೇ ಮಾದರಿಯಲ್ಲಿ ಇವತ್ತು ಸರ್ಕಾರ ಫೇಲ್ ಆಗಿದೆ, ರಾಜಕಾರಣಿಗರ ಫೇಲ್ ಆಗಿದ್ದಾರೆ, ಮತ್ತು ಕೋರ್ಟ್ ಕೂಡ ಇವತ್ತು ವಿಳಂಬದ ನೀತಿಯಿಂದ ವಿಫಲ ಆಗಿದೆ. ಡಿಪಾರ್ಟ್ಮೆಂಟ್ ಕೂಡ ಎನ್ಕೌಂಟರ್ ಮಾಡದೆ ಇಂಥವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡದೆ ಫೇಲ್ ಆಗಿದ್ದರಿಂದ ಈಗ ನಾವಾದರೂ ಧೈರ್ಯ ಕೊಟ್ಟು ಅವ್ರ ಸುರಕ್ಷತೆಗೋಸ್ಕರ ತ್ರಿಶೂಲ ದೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ಶ್ರೀರಾಮ ಸೇನೆ ಸಂಘಟನೆಯ ಮುಖಂಡರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರ ಮಾತುಗಳು. ಕ್ಯಾಮ್ರಾ ಜರ್ನಲಿಸ್ಟ್ ಮಹೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ.